17,256ಗೆ ಹೋಗಿ ಅಂತಿದ್ದಾರೆ. ಶ್ರೀಜ ಬಾಯ್ಲಿ ಏನು ಬೇಕು ನಿನಗೆ? ನಾನು ತಗೋತಲ್ಲ, ಅವಳು ಕೊಡಿಸ್ತಾ ಇರೋದು ಯಾವ್ದಾದ್ರು. ಅವಳಕ್ಕಿಂತ ನಾನೇ ಟೆನ್ಷನ್ನು, ನರ್ವಸ್ಸು, ಎಮೋಷ್ನಲ್ ಎಲ್ಲ ಫೀಲ್ ಮಾಡ್ಕೊಳ್ತಾ ಇದ್ದೀನಿ. ಗೈಸ್ ಹಳ್ಳಿಲ್ಲ ಅಂದರೆ ನಾನು ಅವಳಿಗೆ ಆ ಫೋನ್ ನಾನು ಹಿಡ್ಕೊತೀನಿ. ಇಲ್ಲಿ ನಮ್ಮ ಅಕ್ಕಂಗೆ ಫೋನ್ ಕೊಡಿಸ್ತೀನಿ ಅಂತ ನಾನು ಡಿಸೆಂಬರ್ ಮಂತಲ್ಲೇ ಪ್ರಾಮಿಸ್ ಮಾಡಿದ್ದೆ, ಹೊಡ್ಕೊಂಡಾಗ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅಣ್ಣ ಅದಕ್ಕೆ ಇವರ್ ಲೈಕ್ ಎನಿವೇಸ್ ಶ್ರೀಜಾ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. Hello guys, namaskara, welcome back to another new vlog of MG. So guys, finally in my hands ಏನಿದೆ ನೋಡಿ, DJI mini mic. So finally ತೊಗೊಂಡೆ. ಆ್ಯಕ್ಚುಲಿ ಇಟ್ಸ್ ಲಾಂಗ್ ಸ್ಟೋರಿ ಇಲ್ಲ, ಶಾರ್ಟಾಗಿ ಹೇಳ್ತೀನಿ. ಸೊ ನಾನು ಬ್ಯಾಂಗ್ಳೂರ್ ಹೋಗಿದ್ನಲ್ಲ ರೀಸೆಂಟಾಗಿ, ಅವತ್ತು ನಾನು ಮೈಕ್ ತೊಗೋಬೇಕು ಅಂತ ಸರ್ಚ್ ಮಾಡ್ತಿದ್ದೆ. ಐ ವಾಸ್ ಪ್ಲಾನಿಂಗ್ ಟು ಬೈ ಡಿಜಿಟೆಕ್, ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ, ಸಮಥಿಂಗ್ ಅರೌಂಡ್ ಓಕೆ ಈ ಮೈಕ್ನ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಆ್ಯಂಡ್ ಬ್ಲಿಂಕಿಟಲ್ಲಿ ಅದು ಬರ್ತಾಯಿತ್ತು. ಸೊ ನಾನು ಅವತ್ತು ಆರ್ಡರ್ ಮಾಡೋಣ ಅಂತ ಅಣ್ಣ ಅದಕ್ಕೆ ಜೊತೆ ಕೂತ್ಕೊಂಡಾಗ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅಣ್ಣ ಅದಕ್ಕೆ ಅವರ್ ಲೈಕ್ ಏನು ಹೇಳಿದ್ರು ಅಂದರೆ, ಮಿಲು ಹೆಂಗೂ ನೀನು ಮೈಕ್ನ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀಯಾ, ಸೊ ಟೇಕ್ ಸಮ್ ಗುಡ್ ಮೈಕ್, ಇನ್ವೆಸ್ಟ್ ಮಾಡು ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಯೋಚನೆ ಮಾಡಿದೆ, ಆಮೇಲೆ ಓಕೆ ಫೈನ್ ಅಂದ್ಬಿಟ್ಟು ಅವತ್ತು DJI ಮಿನಿ ಮೈಕ್ ಮತ್ತು ಇನ್ನೊಂದು ಆಪ್ಷನ್ ಇತ್ತು ಹೋಲಿ ಲ್ಯಾಂಡ್, ಅವೆರಡರಲ್ಲಿ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ತುಂಬ ಜನ ನನಗೆ ಸಜೆಸ್ಟ್ ಮಾಡಿದ್ದು DJI ಮಿನಿ ಮೈಕೆ ತೊಗೋ, ಚೆನ್ನಾಗಿರುತ್ತೆ ಅಂತ. ಸೊ ಫೈನಲಿ ಗೈಸ್ DJI ಮಿನಿ ಮೈಕ್ ನನ್ನ ಕೈಗೆ ಬಂತು. ಐಮ್ ಹ್ಯಾಪಿ, ಆಬ್ವಿಯಸ್ಲಿ ಐಮ್ ಹ್ಯಾಪಿ. ಸೊ ಐ ಪೇಡ್ ಅರೌಂಡ್ 10,000 ಪೇಡ್ ಮಾಡಿದ್ದೀನಿ ಇದಕ್ಕೆ. ಸೊ ಯಾ ದಟ್ಸ್ ಇಟ್ ಗೈಸ್. ಸೊ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಯಾ ಅಷ್ಟೇ, ಇನ್ನೇನಿಲ್ಲ. ಏನಂತಂದರೆ ಯಾವುದೇ ವಸ್ತುಗಳನ್ನ ತೊಗೊಳೋಕ್ಕಿಂತ ಮುಂಚೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಇರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಫೋನ್ ತೊಗೋಬೇಕಿದ್ರು ಅಷ್ಟೇ, ನನ್ನ ಹತ್ರ 3 ಕ್ಯಾಮ್ರಾ ಫೋನ್ ತೊಗೊಳ್ತಾ ಇದ್ದೀನಿ, ಆ ಥರ ಏನೋ ಒಂದು ನಾರ್ಮಲ್ ವಸ್ತುಗಳನ್ನ ತೊಗೋಬೇಕಿದ್ರು ಫುಲ್ ಎಕ್ಸೈಟ್ಮೆಂಟಲ್ಲಿ ಇರ್ತೀನಿ. ಅದು ನನ್ನ ಕೈಗೆ ಬಂದು ಸೇರೋ ಅಷ್ಟೇ, ಹೌದಾ ಓಕೆ ಫೈನ್ ಅನ್ನೋ ಥರ. ಸೊ ಹಾಗೆ, ಸೊ ದಟ್ಸ್ ಇಟ್ ಗೈಸ್. ಸೊ ಟುಡೇ ಲಾಟ್ ಮೆನಿ ಥಿಂಗ್ಸ್ ಗೋಯಿಂಗ್ ಟು ಹ್ಯಾಪನ್. ಏನು ಅಂತ ನಿಮಗೆ ಮುಂದೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಕೀಪ್ ವಾಚಿಂಗ್. ಈಗ ಸದ್ಯಕ್ಕೆ ನಾನು ಶೂಟಿಗೆ ಹೋಗಬೇಕು. ಸೊ ಗೈಸ್ ದಟ್ಸ್ ಇಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವ್ಲಾಗ್. ವೆಯ್ಟ್, ಮೈಕ್ನ ತೋರಿಸ್ಬಿಡ್ತೀನಿ ಅಲ್ಲ ಚಿಕನ್. ಸೊ ಗೈಸ್ ಪ್ಯಾಕಿಂಗ್ ಹಿಂಗಿದೆ, ಪ್ಯಾಕೇಜಿಂಗು. ಸೊ ಬಾಕ್ಸ್ ಇದ್ರದ್ದು ಹಿಂಗಿದೆ. ಸೊ ಅದರೊಳಗೆ ಹಿಂಗೆ ಯೂಸ್ ಮಾಡೋದು ಅಂತೆಲ್ಲ ಇದೆ. ಐ ಮೀನ್ ಏನು ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲ ಏನು ತೋರಿಸ್ತಾ ಇಲ್ಲ ಗೈಸ್, ಸುಮ್ಮನೆ ನನ್ನ ಖುಷಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಇದೊಂದು ಪ್ರೆಸ್ ಆ್ಯಂಡ್ ಓಪನ್ ಥರ ಇದೆ. ಸೊ ಸೊ ಗೈಸ್ ಈ ಥರ ಪುಟಾಣಿ ಇದೆ. ಯಾ ದಟ್ಸ್ ಇಟ್ ಗೈಸ್, ಅಷ್ಟೇ. ಪೌಚ್ ಮೇಂಟೈನ್ ಮಾಡಬೇಕು ವಸ್ತುಗಳನ್ನ ಚೆನ್ನಾಗಿ, ಬೇಗ ಹಾಳು ಮಾಡ್ಕೊಬಾರ್ದು. ಸೊ ಯಾ ಅಷ್ಟೇ ನೋಡಿ ಗೈಸ್, ನಾನು ಕೆಲ್ಸಕ್ಕೆ ಹೊರಟಿದ್ದೀನಿ. ನಮ್ಮಮ್ಮ ಎಷ್ಟು ನನಗೆ ಟಾರ್ಚರ್ ಕೊಡ್ತಾರೆ ನೋಡಿ, ಎಷ್ಟು ಅಂತ ಸಹಿಸ್ಕೊಳ್ಳಿ ನಾನು, ಏನು ಅಂತ ಸಹಿಸ್ಕೊಳ್ಳಿ ನಾನು. ಅಮ್ಮ ಇಲ್ಲ ನನಗೀಗ ಆಗಲ್ಲ ನೋಡಿ ಗೈಸ್. ಇದೆಲ್ಲ ಡವ್ವು ನಮ್ಮಮ್ಮಂಗೆ ಹಾಕ್ಬೇಕು ಅಂತ ಆಸೆ, ಆದರೂ ಹಾಕ್ಬೇಡ ಅಂತ ಹೇಳ್ತಾರೆ. ಸೊ ಗೈಸ್ ಏನಂತಂದರೆ, ಇವಾಗ ನಂದು ಶೂಟಿಗೆ ಹೋಗಿದ್ನಲ್ಲ, ಆ ಕೆಲಸ ಆಗಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಆಮೇಲೆ ಹೋಗಬೇಕು, ಯಾಕಂತಂದರೆ ಅಲ್ಲಿ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಅದಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಕೊಂಡು ಇನ್ನೊಂದು ಲೊಕೇಶನ್ಗೆ ಬಂದಿದ್ದೀನಿ. ಸೊ ಇವಾಗ ಫೈನಲಿ ನಮ್ಮ ಅಕ್ಕಂಗೆ ಫೋನ್ ಕೊಡಿಸ್ತೀನಿ ಅಂತ ನಾನು ಡಿಸೆಂಬರ್ ಮಂತಲ್ಲೇ ಪ್ರಾಮಿಸ್ ಮಾಡಿದ್ದೆ ಅವಳ ಬರ್ತ್ಡೇಗೆ. ಬಟ್ ಡ್ಯೂ ಟು ಸಮ್ ಅದರ್ ರೀಸನ್ಸ್ ಕೊಡ್ಸೋಕ್ಕಾಗಲಿಲ್ಲ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಸೊ ಬನ್ನಿ ಗೈಸ್ ಲೆಟ್ಸ್ ಗೋ. ಫೈನಲಿ ನಮ್ಮ ಅಕ್ಕಂಗೆ ಫೋನ್ ಕೊಡಿಸ್ತಾ ಇದ್ದೀನಿ. ಖುಷಿನಾ? ಸೊ ನಿಮಿಷ ಅವಳಿಗೂ ಮೈಕ್ ಕೊಡ್ತೀನಿ ಗೈಸ್, ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ನಮ್ಮ ಅಕ್ಕಂಗೆ ಒಂದು ಮೈಕ್ ಕೊಡ್ತಾ ಇದ್ದೀನಿ. ಯಾಕೋ ಅಂತ ಹಾಕಮ್ಮ, ಅಲ್ಲಿ ಮ್ಯಾಗ್ನೆಟ್ ಇದೆ, ಮ್ಯಾಗ್ನೆಟ್ ಬಿಚ್ಚು, ಅದು ಕಾಣಿಸ್ದೆ ಹಂಗೆ ಹಾಕೋ. ಎಸ್ ಒಳಗೆ ಹಾಕೋ, ಮಗು ಥರ ಅದು. ಇದು ಉಲ್ಟಾ ಮ್ಯಾಗ್ನೆಟ್ ಹಾಕೊಂಬನೆ, ಹಾಂ ಇದು ಒಳಗಿಡು. ಸೊ ಬೇಗ ನೀಗ ಐಸು ವಿಚಾರಿಸ್ಬೇಕು, ಈಗ ಒಂಚೂರು ಭಯ ಆಗ್ತಾಯಿದೆ. ಸೊ ಗೈಸ್ ಏನು ಪ್ಲ್ಯಾನ್ ಅಂತಂದರೆ, ಈಗ ನಮ್ಮ ಅಕ್ಕಂದು ಹಳೆ ಫೋನ್ನ ನಾನು ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದೀನಿ. ಸೊ ಈಗ ಇವ್ರು ಬಂದಮೇಲೆ ಈಗ ತಲೆ ಹುಳ ಬಿಟ್ಟರು. ನಾನು ಆ್ಯಕ್ಚುಲಿ 16,256 ಕೊಡ್ಸೋಣ ಅಂತ ಇದ್ದೆ. ಸೊ ಸರ್ ಏನು ಹೇಳ್ತಿದ್ದಾರೆ ಅಂತಂದರೆ 17,256ಗೆ ಹೋಗಿ ಅಂತಿದ್ದಾರೆ. ಶ್ರೀಜ ಬಾಯ್ಲಿ ಏನು ಬೇಕು ನಿನಗೆ? ನಾನು ತಗೋತಲ್ಲ, ಅವಳು ಕೊಡಿಸ್ತಾ ಇರೋದು ಯಾವ್ದಾದ್ರು. ಇದು ದೊಡ್ಡೋಳಾಗ್ಬಿಟ್ಟೆ ಗೈಸ್, ಲಾಕ್ ಓಪನ್ ಮಾಡಿಕೊಡಮ್ಮ. ಸೊ ಗೈಸ್ ಅದೇ ಎಲ್ಲ ಬಜೆಟ್ ಇಶ್ಯೂಸ್ ನೋಡ್ಕೊಬೇಕು ಏನಾಗುತ್ತೆ ಅಂತ. ಸೊ ಅದೇನಾದರೂ ಬೆಸ್ಟ್ ರೇಟಿಗೆ ಹೋದರೆ ನಾನು ಸ್ವಲ್ಪ ಅಮೌಂಟ್ ಹಾಕಿ ಕುಚ್ಬೋದು, ನೋಡೋಣ. ನಾನು ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಇದ್ದಿತ್ತು 128 ಯೂಸೇಜ್ ಎಷ್ಟು ಪ್ರಾಬ್ಲಮ್ ನನಗೆ ಗೊತ್ತು. ಅದು ಯಾವಾಗಲೂ ಸ್ಟೋರೇಜ್ ಫಿಲ್ ಅಂತಲೇ ಬರುತ್ತೆ. ಸೊ ನೀವು ನಂಬಲ್ಲ, ನನ್ನ 1 TB ಮೊಬೈಲು ಆಲ್ರೆಡಿ ಸ್ಟೋರೇಜ್ ಫಿಲ್ ಅಂತ ಬರ್ತಿದೆ, ಎಲ್ಲ ಕುತ್ಕೊಂಡು ಈಗ ಡಿಲೀಟ್ ಮಾಡಬೇಕು. ಸೊ ಹಂಗಾಗಿ 256 ಕೊಡ್ಸೋಣ ಅಂತ ಇದ್ದೀನಿ. ಹೇಳು
ಅಯ್ಯೋ ಲವ್ ಇವತ್ತು ಗೈಸ್ ಜಾಸ್ತಿ ಲವ್ ಆಗ್ಬಿಟ್ಟಿದೆ ತಂಗಿ ಹಿಂಗೆ ಅಲ್ವಾ ಇಲ್ಲಿ ಲಾಗಲ್ಲಿ ಲಿಪ್ಸ್ಟಿಕ್ ಬರುತ್ತೆ ಅಂತ ಮಾಡೋಕೆ ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಡಿಸ್ಕಷನ್ ಮಾಡ್ಬಿಟ್ಟು ಲೆಟ್ಸ್ ಗಿಫ್ಟ್ ಕೊಟ್ಬಿಡಿ ಸರ್ ನನಗೆ ಏನು ಗಿಫ್ಟು ನನಗೆ ಕೊಟ್ಟಿಲ್ಲ EMIಗೆ ಬರೀ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡಿ ಮೇಡಮ್ ಗಿಫ್ಟ್ ಕೊಡ್ತೀನಿ. ಸೊ ಗೈಸ್ ಆ್ಯಕ್ಚುಲಿ ಪ್ಲಾನ್ಸ್ ಏನಿತ್ತು ಅಂದರೆ ನಾನು 17 Pro Maxಗೆ ಅಪ್ಡೇಟ್ ಆಗೋಣ ಅಂತ ಅಂದ್ಕೊಂಡಿದ್ದೆ. 16 Pro ಇಲ್ಲ ಪ್ರೋ ಮ್ಯಾಕ್ಸ್ ಬೇಡ. ಆಮೇಲೆ ಅನಿಸ್ತು ಇಟ್ಸ್ ವೇಸ್ಟ್ ಆಫ್ ಅಮೌಂಟ್ ಅಂತ, ಯಾಕಂದರೆ ಲಾಸ್ಟ್ ಇಯರ್ ಏನೋ ಇನ್ವೆಸ್ಟ್ ಮಾಡಿದ್ದು. ಸೊ ಹಂಗಾಗಿ ಬೇಡ, ಶ್ರೀಜಾಗೆ ಅನಿವಾರ್ಯತೆ ಇರೋದ್ರಿಂದ ಅವಳಿಗೆ ಕೊಡ್ಸೋಣ ಅಂತ. ಬಟ್ ಶ್ರೀಜಾ ಏನು ಗೊತ್ತಾ, ನಾನು ಫೋನ್ ಕೊಡ್ಸಾದ್ಮೇಲೆ ನೀನು ವೀಡಿಯೋಸ್ ಮಾಡಬೇಕು ಅದ್ರ ತಕ್ಕಂಗೆ. ಇಲ್ಲಿ ರೆಸ್ಪಾಂಡ್ ಮಾಡೋಣ, ಆಮೇಲೆ ಮಾತಾಡ್ತೀನಿ ಗೈಸ್. ಇಲ್ಲಿ ಅಂಗಡಿಲಿ ಸ್ವಲ್ಪ ಶೈ ಆಗಿದ್ದಾಳೆ ಹುಡುಗಿ, ಇಟ್ಸ್ ಓಕೆ. ಸೊ ಈಗ ಚೆಕ್ ಮಾಡ್ತಾ ಇದ್ದಾಳೆ. ಸೊ ಯಾವ ಕಲರ್ ಬೇಕು? ನೋಡಿ ಗೈಸ್ 17 Pro Max ಹಾಂ ನೀನು ಕೊಡಿಸು ನೆಕ್ಸ್ಟ್ ಇಯರ್ ನನಗೆ. ಸರಿ ಆಯ್ತು. ಹಾಂ ನೆಕ್ಸ್ಟ್ ಇಯರ್ ನಿಮ್ಮ ಬರ್ಡೇಗೆ. ಅವಾಗ 18 ಬಂದಿರುತ್ತೆ. 18 Pro Max. ನೀವು ಜನ ಜಾಸ್ತಿ ಆಗ್ಬಿಟ್ರು ಗೈಸ್. ಈಗ ಜನ ಜಾಸ್ತಿ ಆದರೆ ವ್ಲಾಗ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಬಟ್ ಸ್ಟಿಲ್ ಐ ಡು. ಚೆನ್ನಾಗಿದೆ ಗೈಸ್. ಒನ್ ಡೇ ತಗೊಳ್ಳೋಣ. ನಾನು ಫೋನ್ ಕೊಟ್ಟವ್ರು. ಸೊ ಗೈಸ್ ಫೈನಲಿ ಈಗ ನಾವು ಮಿಂಟ್ ಗ್ರೀನ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ 16ಇಂದ ಬಂದು ಈಗ 17ಗೆ ಅಪ್ಡೇಟ್ ಆಗಿ 17ಅಲ್ಲಿ 256 GB ತೊಗೊಳಂಗಾಯಿತು. ಸೊ ಒಂದು ರೇಂಜಿಗೆ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ನೋಡೋಣ, ಇನ್ನು ಫೈನಲ್ ಕೊಟ್ಟಾದ್ಮೇಲೆ ಹೇಳ್ತೀನಿ ಗೈಸ್ ಇಷ್ಟು ಡಿಸ್ಕೌಂಟ್ ಮಾಡಿದ್ರು ಅಂತ ಪಾಪ. ಎಸ್ ಶ್ರೀಜಾ ಆಲ್ ರೈಟ್. ಸೊ ಈ ಫೋನ್ನ ಅವಳು ಪಾಪ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಪುಟಾಣಿಗೆ ಎಷ್ಟು ಏಜು? ಶೀಸ್ 3.5. ಐ ಗೆಸ್ ಈ ಫೋನ್ ಯೂಸ್ ಮಾಡಿ 4 ಇಯರ್ಸ್ ಆಯಿತು ಪಾಪ. ಈಗ ಹೆಂಗೆ ಅಂದರೆ ನನಗೆ ಬೇಕು ಅಂದರೆ ನನಗೆ ಬೇಕೇ ಬೇಕು. ನಾನು ಏನಾದರೂ ತೊಗೋಬೇಕು ಅಂದರೆ ಅಟ್ ಎನಿ ಕಾಸ್ಟ್ ಅದೊಂಥರ ಏನಾದ್ರು ಮಾಡಿಬಿಟ್ಟು ತೊಗೊಂಡ್ಬಿಡ್ತೀನಿ. ಅಕ್ಕ ಹಂಗಲ್ಲ, ಶಿ ಇಸ್ ಲೈಕ್ ಓಕೆ ಎಲ್ಲದಕ್ಕೂ ಸೆಟಲ್ ಆಗಿಬಿಡ್ತಾಳೆ ಇಲ್ವಾ ಫೈನ್ ಅಂತ. ಸೊ ಹಾಗಾಗಿ ಅದೇನೋ ಗೊತ್ತಿಲ್ಲ ಮನ್ಸಿಗೆ ಬಂದಿತ್ತು ನಮ್ಮ ಅಕ್ಕಂಗೆ ಫೋನ್ ಕೊಡಿಸ್ಬೇಕು ಅಂತ, ಹಂಗಾಗಿ ಕೊಡಿಸ್ತಾ ಇರೋದು. ಸೊ ಡಿಸೆಂಬರ್ ಮಂತಲ್ಲಿ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ. ಹಿಮಾಚಲ್ ಪ್ರದೇಶ್ ಟ್ರಿಪ್ ಆಯಿತು. ಜಾನ್ವರಿಗೆ ಹೋದೆ, ಕಾರ್ ಅದು ಫುಲ್ ಅನ್ಎಕ್ಸ್ಪೆಕ್ಟೆಡು ಕಾರ್ ಕಮಿಟ್ಮೆಂಟ್ಸ್ ಅಂತ ಹೋಯಿತು. ಆಮೇಲೆ ಅದೇ ಥರ ಕಮಿಟ್ಮೆಂಟ್ಸ್ ಆಗಿ ಗೈಸ್ ಇಟ್ಸ್ ಆಲ್ವೇಸ್ ಬಿನ್ ಲೈಕ್ ಏಪ್ರಿಲ್. ಸೊ ಧೈರ್ಯ ಮಾಡಿಬಿಟ್ಟು ಓಕೆ ಫೈನ್ ಕೊಡಿಸ್ಲೇಬೇಕು ಅಂತ ಅಂದ್ಕೊಂಡು ಈಗ ಡಿಸೈಡ್ ಮಾಡಿ ಕರ್ಕೊಂಡ್ಬಂದಿದ್ದೀನಿ. ಸೊ ನೋಡೋಣ, ಕೈಗೆ ಫೋನ್ ಬರೋವರೆಗೂ ಪುಕ ಅಂತಲೇ ಇರುತ್ತೆ. ಬಿಕಾಸ್ ಇನ್ವೆಸ್ಟಿಂಗ್ ಆನ್ ಸಮಥಿಂಗ್ ಬಿಗ್ ಟು ಆಲ್ ಮಿಡಲ್ ಕ್ಲಾಸ್ ಪೀಪಲ್, ಯು ಗೈಸ್ ನೋ ದ್ಯಾಟ್. ಸೊ ಐ ಆಮ್ ಜಸ್ಟ್ ಹ್ಯಾಪಿ. ಯಾವುದೇ ರೀತಿ ಆದಂಥ ರಿಗ್ರೆಟ್ಸ್ ಅಂತೂ ಇಲ್ಲ ಫಾರ್ ಶ್ಯೂರ್. ಶ್ರೀಜಾ ಫೋನ್ ಕೊಡ್ಸಾದ್ಮೇಲೆ ಕೇಳ್ತೀನಿ ಎಷ್ಟು ಖುಷಿ ಆಗ್ತಿದೆ ಅಂತ. ಅಲ್ಲಿವರೆಗೂ ನಾನೇ ಕೇಳಲ್ಲ. ಗೈಸ್ ಅಳ್ಳಿಲ್ಲ ಅಂದರೆ ನಾನು ಒಳಗೆ ಆ ಫೋನ್ ನಾನು ಹಿಡ್ಕೊತೀನಿ, ನೀನು ಅಳ್ಬೇಕು. ಕಂಟೆಂಟ್ ಅಲ್ವಾಗ ಸರ್ ಅಷ್ಟಾದ್ರೂ ಒಂಚೂರು ತಂಗಿ ಕೊಚ್ತೆ ಒಂಚೂರು ಅಳ್ಬೇಕಾಯ್ತು. ಕಂಟೆಂಟ್ ಅಂತಲ್ಲ ಮನ್ಸಿಂದ ಹೇಳ್ಬಿಟ್ಟು ಜಸ್ಟ್ ಕಿಡಿಂಗ್ ಗೈಸ್. ಅವಳು ಹ್ಯಾಪಿ ಆಗಿದ್ರೆ ನಾನು ಹ್ಯಾಪಿ ಅಷ್ಟೇ. ಸೊ ಈಗ ಗೊತ್ತಲ್ಲ ಕಣ್ಣಲ್ಲಿ ನನಗೆ ಎಷ್ಟು ಬೇಗ ನೀರು. ಸೊ ಈಗ ಇದು ಇಲ್ಲಿ 4% ಇದೆ ಚಾರ್ಜಿಂಗ್. ಇವತ್ತು ನಾನು ಅದೇ ಅಂತಿದ್ದೆ ಗೈಸ್. ಸೊ ಫೈನಲಿ ಎಲ್ಲ ಥಿಂಗ್ಸು ಈಗ ಸಾರ್ಟ್ ಆಗಿದೆ. ಅಮೌಂಟಿಂದು ಸ್ವಲ್ಪ ನಾನು ಹೇಳಿದ್ನಲ್ಲ, ನಾನು ಪ್ಲ್ಯಾನ್ ಮಾಡ್ಕೊಂಬಂದಿದ್ದು ಹಿಂಗೆ. ಇಲ್ಲಿ ಸುನೀಲ್ ಸರು ನನ್ನ ಐಡಿಯಾಸ್ನೇ ಚೇಂಜ್ ಮಾಡಾಕ್ಬಿಟ್ರು. ನಾನು 16 256 ಇಲ್ಲ 128 ಆಗಿದೆ. ಇಷ್ಟು ತಾಪತ್ರನೇ ಆಗ್ತಾ ಇರಲಿಲ್ಲ. ಆರಾಮಾಗಿ 128 ಇದು ಸೊ 128 ಯೂಸ್ ಮಾಡೋಕ್ಕೆ ಕಷ್ಟ ನನಗೆ ಗೊತ್ತು. ಹಂಗಾಗಿ 256 ಅಂತ ಪ್ಲ್ಯಾನ್ ಮಾಡಿ ಸೊ 17ಗೆ ಅಪ್ಡೇಟ್ ಮಾಡಿಸ್ಬಿಟ್ರು. ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತೀರಾ ಸರ್, ವೆರಿ ಗುಡ್. ಆಲ್ಸೋ ಈಗ ಅದಕ್ಕೆ ಏನೇನು ಗಿಫ್ಟ್ಸ್ ಕೊಡ್ತಾರೆ ಅಂತ ಕೇಳೋಣ. ಎಲ್ಲ ಕೊಡೋಣ ಮೇಡಮ್, ನಮಗೆ ಸಪೋರ್ಟ್ ಮಾಡಿದರೆ ನಾನು ನಿಮಗೆ ಕೊಡೋಣ. ಇದೆಲ್ಲ ಒಂದು ಸ್ವಲ್ಪ ಇದು ಆಲ್ಸೋ ಗೈಸ್ ತೊಗೊಳ್ತಿರೋದು RTS ಶೋರೂಮಲ್ಲಿ. ಸದ್ಯಕ್ಕೆ ಅನ್ಬಾಕ್ಸ್ ಆಗಬೇಕು, ಫೈನಲ್ ಅಮೌಂಟ್ ಒಂದು ಕಂಪ್ಲೀಟ್ ಆಗಬೇಕು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಅಷ್ಟೇ. ಶ್ರೀಜಾ ಮಾತೇ ಆಡ್ತಿಲ್ಲ ಅವಳು. ಇನ್ನೊಂದು 2 ಮಿನಿಟ್ಸ್ ಅವ್ರಿಂದ ಕಣ್ಣಲ್ಲಿ ನೀರು ಬರುತ್ತೆ. ಇಬ್ಬರೇ ಅಳಿಸ್ತಾ ಇದ್ದೀರ ನಾನು ಅಳ್ಳಿಲ್ಲ ಅಂದರು. ಅಲ್ಲಿ ನೋಡಿ ಗೈಸ್ ಹಳೆ ಫೋನ್ ಇಟ್ಕೊಂಡು ಫೀಲ್ ಮಾಡ್ತಾವಳೆ. ಆ್ಯಕ್ಚುಲಿ ಏನಂದರೆ ಇದು ಬ್ಯಾಕ್ ದೆನ್ 4 ಇಯರ್ಸ್ ಬ್ಯಾಕ್ ದೆನ್ ಅಣ್ಣಕ್ಕೆ ಕೊಚ್ಚಿದ್ದು, ಹಂಗಾಗಿ ಸ್ವಲ್ಪ ಜಾಸ್ತಿ ಫೀಲ್ ಮಾಡ್ಕೊಳ್ತಿದ್ದಾಳೆ. ಈಗ ಅಯ್ಯೋ ಇಷ್ಟೊಂದೆಲ್ಲ ಓವರ್ ಡ್ರಾಮಾ ಮಾಡಬೇಡ, ತುಂಬಾ ಓವರ್ ಡ್ರಾಮಾ ಮಾಡ್ತಿದ್ದಾಳೆ. ಸೊ ನಾನು ಡ್ರಾಮನೇ ಮಾಡೋಕ್ಕೆ ಬರೋದು. ಸೊ ಎಸ್ ಗೈಸ್, ಅವಳಕ್ಕಿಂತ ನಾನೇ ಟೆನ್ಷನ್ನು, ನರ್ವಸ್ಸು, ಎಮೋಷ್ನಲ್ ಎಲ್ಲ ಫೀಲ್ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಅಷ್ಟೇ. ಅದಕ್ಕೆ ಅಫಿಷಿಯಲಿ ಓಪನಿಂಗ್ 17 256 GB. ಕಮ್ ಆನ್, ಎಸ್ ಗೋ. ನಂದಲ್ವಾ ಬೀಳುತ್ತೆ. ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ. ಕೆಳಗಡೆಮ್ಮ ಮರ್ತ್ಬಿಟ್ಟಿದ್ಯಾ ಅನ್ಬಾಕ್ಸ್ ಮಾಡೋದನ್ನ?
ಚಪ್ಪಾಳೆ 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 ಎಸ್ ಆ್ಯಕ್ಚುಲಿ ಅವಳಿಗಿಂತ ನಾನೇ ಜಾಸ್ತಿ ಖುಷಿಯಾಗಿದ್ದೀನಿ. ಓಪನ್ ಮಾಡು ಓಪನ್ ಮಾಡು. ಇದು ಆನ್ ಬಟನ್ನು ಆನ್ ಮಾಡು ಆನ್ ಮಾಡು. ವಿಚ್ ಬಟನ್ ಸರ್? ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಅಳು ಬೇಗ ಹಣ್ಣಿಗೆ ನೀರು ಹಾಕಿ ಮೇಡಮ್. That's it. Anyways, Shrija, congratulations. ಥ್ಯಾಂಕ್ ಯು. Happy? ಓ ಸೂಪರ್ ಹ್ಯಾಪಿ. Yes. Go. Okay guys, ಎಲ್ಲಿಗೆ ಫೋನ್ ತೊಗೊಂಡಿದ್ದು ಆಯ್ತು. ಕಲರ್ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಬಿದ್ದುಬಿಟ್ರೆ ಅಂತ ಭಯ ಆಗ್ತಿದೆ. ಎನಿವೇಸ್ ಯಾ ಸೊ ಗೈಸ್ ಮೊಬೈಲ್ ಏನು ಅದು ಸ್ವಲ್ಪ ಅಕ್ಕಂದು ಡಾಟಾ ಟ್ರಾನ್ಸ್ಫರ್ ಮಾಡಬೇಕಿತ್ತಲ್ಲ, ಅದಕ್ಕೆ 1 hour ಟೈಮ್ ಆಗುತ್ತೆ ಅಂತ ಅಂದರು. ಹಾಗಾಗಿ ಒಂದು ಸ್ವಲ್ಪ ಶೂಟ್ ಇತ್ತು, ಶೂಟ್ ಮುಗಿಸ್ಕೊಂಡು ಹೋಗ್ಬಿಟ್ಟೆ ಮೊಬೈಲ್ನ ತೊಗೊಂಬರೋಣ. ಐ ಮೀನ್ ಮೊಬೈಲೆಲ್ಲ ಪರ್ಚೇಸಿಂಗ್ ಆಗಿದೆ. ಸೊ ಇನ್ನು ಲೈಕ್ ಅದು ಡಾಟಾ ಟ್ರಾನ್ಸ್ಫರ್ ಮಾಡಬೇಕಲ್ಲ, ಅದಕ್ಕೋಸ್ಕರ 1 hour ಆಗುತ್ತೆ ಅಂದರು. ಸೊ ವಿತೌಟ್ ಶೂಟಿಂಗ್ ಮುಗಿಸ್ಕೊಂಡೇ ಹೋಗೋಣ ಅಂತ. ಸೊ ಈಗ ಸದ್ಯಕ್ಕೆ ಶೂಟಿಂಗ್ ಬಂದಿದ್ದೀವಿ. ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಬಿಸಿಲಿದೆ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ಯಾ ಈಗ ಮಾಡೋಣ. ಸೊ ಲೆಟ್ ಸ್ಟಾರ್ಟ್ ದ ಶೂಟ್ ಗೈಸ್. ಫುಲ್ ಸುಸ್ತಾಗ್ತದೆ. ಭಯ ಬೇಲು ಏ ಇಟ್ಕೊಳಕ್ಕೂ ಬರ್ತಾಯಿಲ್ಲ. ಇನ್ನು ಬ್ಲಾಗ್ ಬೇರೆ ಎಲ್ಲಿ ಮಾಡಲಿ ನಾನು. ಅಯ್ಯೋ ಫಾರಿನ್ ಬೇಬಿ ಥರ ಬರ್ತಾವಳೆ. ಸೊ ಗೈಸ್ ಅಲ್ಲಿ ಶೂಟಿಂಗ್ ಎಲ್ಲ ಮುಗೀತು. ಶೂಟಿಂಗ್ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಮೊಬೈಲ್ದು ಅದೇ ಹೇಳೋದ್ನಲ್ಲ, ಡಾಟಾ ಟ್ರಾನ್ಸ್ಫರಿಗೆ ಕೊಡಬೇಕಿತ್ತು ಅಂತ. ಸೊ ಅವ್ರು ಇನ್ನೂ ಲೇಟ್ ಆಗುತ್ತೆ ಅಂತ ಅಂದರು. ಅದಕ್ಕೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು. ಅದೇ ಅಮ್ಮ ಸೀರೆ ಕೂಡ ಬಂದ್ರಲ್ಲ, ಅದನ್ನು ಒಂಚೂರು ಏನೋ ತೊಗೊಂಬರ್ಬೇಕಂತೆ. ನಾನು ನಮ್ಮಮ್ಮಂಗೆ ಇಲ್ಲ ಅಂದರು. ಶೇಸ್ಲಿಕ್ಕೆ ಇಲ್ಲ ತೊಗೊಂಬಂದ್ಬಿಟ್ಟು. ಯಾವತ್ತಾದ್ರೂ ಅಮ್ಮಂದಿರು ಮಾತು ಮೀರೋಕ್ಕಾಗತ್ತಾ ಗೈಸ್? ನೋ ನೆವರ್. ನಾವೇನೇ ಇಲ್ಲ ಅಂದರೂ ಅಮ್ಮಂದಿರು ನಡೆಸ್ತಾರೆ. ಆ್ಯಂಡ್ ಅಮ್ಮಂದಿರು ಏನು ಹೇಳ್ತಾರೆ ಅದು ಕರೆಕ್ಟಾಗಿ ಆಗಿರುತ್ತೆ. ಸೊ ತುಂಬ ಸಲ ನಾನು ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಮ್ಮಮ್ಮ ಏನಾದರೂ ಮಾಡಬೇಡ ಅಂದಿರೋದನ್ನ ಮಾಡಿಬಿಟ್ಟಿರ್ತೀನಿ, ಆಮೇಲೆ ಅದನ್ನ ರಿಯಲೈಸ್ ಮಾಡ್ಕೊಂಡಿರ್ತೀನಿ. ಹಾಂ ಅಯ್ಯೋ ಮಾವಿನಕಾಯಿ ಮಾಡಬಾರ್ದಿತ್ತು ಅಂತ. ಸೊ ಆ ಥರ. ಸೊ ನೆಕ್ಸ್ಟ್ ಲೆವೆಲ್ ಹೊಟ್ಟೆ ಹಸಿತಿದೆ ಇವಾಗ. ಈಗ ಟೈಮ್ ಆಲ್ಮೋಸ್ಟ್ ಲೈಕ್ 4:20 ಹತ್ತತ್ರ ಆಗಿದೆ. ಶ್ರೀಜನ್ ಇನ್ ಟೈಮು 4:20. ಸೊ ಎಸ್ ಗೈಸ್, ಇವಾಗ ಅಲ್ಲಿ ಹೋಗ್ಬಿಟ್ಟು ಕಲೆಕ್ಟ್ ಮಾಡಬೇಕು. ಹೆಲ್ಮೆಟ್ ಬಿಚ್ಚಿಲ್ಲ ನಾನು, ಮತ್ತೆ ಯಾರು ಬಿಚ್ತಾರೆ ಅಂತ. ಓಕೆ ಗೈಸ್, ಏನಂದೆ? ನಿಮ್ಮ ಜೊತೆ ಬಂದಮೇಲೆ ಅನ್ಸ್ಕೊಬೇಕು. ನಿಜ ಅನ್ಕೊಬೇಕು. ದೇವ್ರೇ ಪ್ಲೀಸ್ ಗೈಸ್, ನೋ ನೆವರ್. ಸೊ ಗೈಸ್ ಬಂದಿದ್ದ ಕೆಲಸ ಮುಗೀತು. ಸೊ ಈಗ ಫಸ್ಟು ನಮ್ಮ ಅಕ್ಕಂಗೆ ಹೇಳ್ತಿದ್ದೀನಿ ಎಳ್ನೀರು ಕೊಡಿಸು ಅಂತ. ಊಟ ಮಾಡೋಣ, ಊಟನೇ ಮಾಡೋಣ. ಯಾವ ಲೆವೆಲೇ ಟಯರ್ಡ್ ಫೀಲ್ ಆಗ್ತಿದೆ ಅಂದರೆ ನನಗೆ, ಐ ಮೀನ್ ಟಯರ್ಡ್ ಇನ್ ದ ಸೆನ್ಸ್ ಬಿಸಿಲು ಶಾಖ ಜಾಸ್ತಿ ಆಗ್ತಿದೆ ಅಂತ ಅಷ್ಟೇ. ಸೊ ಈ ಮತ್ತೆ ಮೊಬೈಲ್ ಶಾಪಿಗೆ ಹೋಗಬೇಕು. ಮೊಬೈಲ್ ಶಾಪ್ ಅವ್ರು ಅದನ್ನ ಎಷ್ಟೊತ್ತು ಮಾಡ್ತಾರೋ. ಹೆಂಗೋ ಇವತ್ತೊಂದಿನ ಫ್ರೀ ಇತ್ತು. ಇವತ್ತು ಸ್ವಲ್ಪ ಸ್ಕೆಡ್ಯೂಲ್ಸ್ಗಳನ್ನ ಹಾಕ್ಕೊಂಡಿದ್ದೆ. ಅದು ಮಾಡ್ಬೇಕು ಇದು ಮಾಡ್ಬೇಕಂತ. ಆಗಿದ್ದೆ 2 ಕೆಲಸ. ಒಂದು ಫೋನ್ ತೊಗೊಂಡಿದ್ದು, ಇನ್ನೊಂದು ಶೂಟ್ ಮುಟ್ಟಿದ್ದು. ಸೊ ಏನು ನ್ಯೂಸು? ಅಲ್ಲಿ ಹೋಗೋಣ ಅಂದಲ್ಲ. ಹಾಂ ವ್ಲಾಗ್ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರಿ. ಸ್ಟಾರ್ಟೆಡ್ ಟ್ರಾನ್ಸ್ಫರ್ಗೆ ಆಲ್ಮೋಸ್ಟ್ 1 hour ಬೇಕಂತೆ. ಸೊ ಆ ಟೈಮ್ಗೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ಈಗ ಜಸ್ಟ್ ಮೈಕ್ ತೆಗೆದಿಟ್ಟೆ. ವಾಯ್ಸ್ ಜಾಸ್ತಿ, ಸೌಂಡ್ ಜಾಸ್ತಿ ಆಗ್ತದೆ. ಏನಮ್ಮ ಶೀಜಾ? ನಾನು ಹೇಳ್ದೆ ಕೊಡ್ತೀನಿ ಅಂತ, ಬೇಡ ಅಂತ. ಹಾಗೆ ಅಪ್ಪ ವ್ಲಾಗ್ ಎಡಿಟ್ ಮಾಡಿ ಇವತ್ತೇ ಈ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೌದಲ್ವಾ? ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಅಲ್ಲಿಂದ ನಾವು ಮೊಬೈಲ್ ಕೂಡ ತೊಗೊಂಡು ಹೊರಟ್ವಿ ಮನೆಗೆ. ಸೊ ಗೈಸ್ ಫೈನಲಿ ನಮ್ಮ ಅಕ್ಕಂಗೆ ಎಳ್ನೀರು ಕೊಡಿಸು ಅಂತ ಹೇಳಿದೆ. ನಿಲ್ಸಿದ್ಲು. ಮಜಾ ಏನಂದರೆ ಅವಳದು ಕೊಡೆ ನನಗೆ ಸರ್ವ್ ಮಾಡೆ. ನೋಡಿ ನನಗೆ ಸರ್ವ್ ಹಿಡ್ಕೊ, ಕುಡಿಸು ಕುಡಿ ಹೋಗು ಬೇಡ ಆಯ್ತಾ? ಮಜಾ ಅಲ್ಲಿ ಪ್ರಾಮಿಸ್ ಇಲ್ಲ. ಮಜಾ ಏನಂದರೆ ಅವಳು ಜಿಪೇನೇ ವರ್ಕ್ ಆಗ್ತಿಲ್ಲ. ಸೊ ಹಾಗೆ ನನಗೆ ಟ್ಯಾಕ್ಸು. ಬುದ್ಧಿವಂತಿದ್ದಾಳೆ ನಮ್ಮ ಅಕ್ಕ. ಏನಂತಂದರೆ ಇಲ್ಲೇ ಅಕ್ಕ SLJ ಬೇಕ್ರಿ ಅಂತ ಬಂದಿದ್ವಿ. ಹಾಗೆ ಅಲ್ಲಿ ಅವಳೇನೋ ತೊಗೋತಿದ್ಲು. ನಾನು ಇಲ್ಲೇ ರಾಯರ ದರ್ಶನ ಮಾಡ್ಕೊಂಬರೋಣ ಅಂತ ಬಂದಿದ್ದೆ. ನನಗೆ ಗೊತ್ತಿರಲಿಲ್ಲ ಕೂದಲು ಫ್ರೀ ಹೇರ್ಸ್ ಬಿಟ್ಕೊಂಡು ಹೋಗಂಗಿಲ್ಲ ಅಂತ. ಅಲ್ಲಿ ಹೋಗಿದ ತಕ್ಷಣವೇ ಕೂದಲು ಕಟ್ಟಪ್ಪ ಅಂತ ಹೇಳಿದ್ರು. ಸೊ
ಸೊ ಆ್ಯಕ್ಚುಲಿ ನಾನು ಈಗ ರೀಸೆಂಟ್ ಡೇಸಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಏನೋ ಗೊತ್ತಿಲ್ಲ. ಎವ್ರಿ ಟೈಮ್ ನಾನು ಈ ರೂಟ್ ಬಂದಾಗ ಮನಸ್ಸು ಎಳಿಯುತ್ತೆ ಹೋಗ್ಬೇಕಂತ. ಅಂದರೆ ಎಲ್ಲರಿಗೂ ಒಂದೊಂದು ದೇವರು ಡಿವೋಷನ್ ಇರುತ್ತಲ್ಲ, ಆ ಥರ. ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಗಣೇಶ. ಬಟ್ ಇತ್ತೀಚೆಗೆ ಏನಂತ ಗೊತ್ತಿಲ್ಲ, ಬಟ್ ನಾನು ಎವ್ರಿ ಟೈಮ್ ಇಲ್ಲಿ ಪಾಸ್ ಆಗಬೇಕಿದ್ರೆ ಮನಸ್ಸು ಎಳಿಯುತ್ತೆ ಈ ಕಡೆ ರಾಘವೇಂದ್ರ ಸ್ವಾಮಿ ಹತ್ರ ದರ್ಶನ ಮಾಡಬೇಕಂತ. ಸೊ ಸಮಥಿಂಗ್ ನ್ಯೂ ಎಕ್ಸ್ಪೀರಿಯನ್ಸ್ ನನಗೂ ಕೂಡ. ಶ್ರೀ ತಗೋ ಪ್ರಸಾದ ತಗೊಮ್ಮ, ತಿನ್ನೆರಡು. ಅದನ್ನ ಅಲ್ಲಿ ಸೆಟ್ ಮಾಡ್ಕೊಳ್ಳೋಣ ಬಾ. ಎರಡು ತಗೋ ತಡಿ, ಬಲ್ದಾಗ ಕೈ ಕೊಡ್ತೀನಿ. ಜಿಪೇ ಗೂಗಲ್ ಅಕೌಂಟ್ ಕೇಳ್ತೀನಿ. ಸೊ ಅಷ್ಟೇ ಗೈಸ್. ಸೊ ಬನ್ನಿ ಈಗ ಫಸ್ಟ್ ಮನೆಗೆ ಹೋಗೋಣ ಬಾ, ಆಮೇಲೆ ಸೆಟ್ ಮಾಡೋಣ. ನಡಿ ಗಾಡಿ ಸ್ಟಾರ್ಟ್ ಮಾಡೋ. ಓ ಹೆಲ್ಮೆಟ್. ಫೈನಲಿ ಮನೆ ಬಂದ್ವಿ. ನೀವು ನೋಡ್ತಾ ಇರ್ಬೋದು ನಮ್ಮ ಫೇಸಸ್ ಹೆಂಗೆ ಆಗೋಗಿದೆ ಅಂತ. ನೆಕ್ಸ್ಟ್ ಲೆವೆಲ್ ಸುಸ್ತಾಗೋಯ್ತು. ಸೊ ಎಸ್, ಏನೋ ನಮ್ಮ ಅಕ್ಕಂಗೆ ಈ ಫೋನಲ್ಲಿ ನಂದೇ ಫಸ್ಟು ಫೋಟೋ ತಗೋಬೇಕಂತ. ಅಲ್ಲ, ಆ್ಯಕ್ಚುಲಿ ನಂದೇ ಫಸ್ಟ್ ಫೋಟೋ ತೆಗ್ದಿದ್ದಾಳೆ. ವೇಟ್ ಲೆಟ್ ಮಿ ಶೋ. ಪಾಸ್ವರ್ಡ್ ನನಗೆ ಈಗ ಗೊತ್ತು ಮಾಡ್ಕೊಂಡೆ. ಎಲ್ಲೇ ಇವು ಅಂದರೆ ನಿಂದು ಅದೆಲ್ಲ ಟ್ರಾನ್ಸ್ಫರ್ ಆಗಿದೆಯಲ್ಲ ಹಳೆ ಮೊಬೈಲ್ದು ಅಲ್ಲೇ. ನೋಡಿ ಗೈಸ್, ಫಸ್ಟ್ ಫೋಟೋ ನಂದೇ ತೆಗ್ದಿದ್ದಾಳೆ. ಬಾ, ಈಗ ಇದ್ರಲ್ಲಿ ಏನೋ ಸೆಲ್ಫಿ ತಗೋಬೇಕಂತೆ. ಏನು ಫ್ಯಾನ್ಸ್ ನೋಡಿ ಗೈಸ್ ನಾನು ಇದ್ದಾನೆ. ನೀವೇ ತೆಗಿಮ್ಮ. ಹುಳಿಗೆ ಇನ್ನೊಂದು ಸ್ವಲ್ಪ ದಿನ ನಾನು ಸ್ಪೂನ್ ಫೀಡು ಮಾಡಿಸ್ಬೇಕು. ಗೈಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಅಷ್ಟೇ ಇವತ್ತಿಂದು ವ್ಲಾಗ್ ಆಗಿದ್ದು. ಆ್ಯಂಡ್ ಶ್ರೀಜ ಏನಾದರೂ ಹೇಳೋದಿದ್ರೆ ಹೇಳ್ಬೋದು, ಲಾಸ್ಟ್ ಫ್ಯೂ ವರ್ಡ್ಸ್. ಸೊ ದಟ್ಸ್ ಇಟ್ ಗೈಸ್. ಸೊ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅಕ್ಕಂಗೆ ಫೋನ್ ಕೊಡಿಸ್ಬೇಕು ಅಂತ. ನನಗೆ ತುಂಬ ಖುಷಿ ಆಯಿತು ಅವಳಿಗೆ ಕೊಡಿಸಿದ್ದು. ಅದು ನನ್ನ ವಿಶ್ ಲಿಸ್ಟಲ್ಲಿತ್ತು. ಸೊ ಅದಕ್ಕೂ ಕೂಡ ಟಿಕ್ ಆಯಿತು. ಆ್ಯಂಡ್ ಐ ಆಮ್ ಜಸ್ಟ್ ಹ್ಯಾಪಿ, ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಅಷ್ಟೇ. ಏನಂತಂದರೆ ಅಕ್ಕ ಆಲ್ವೇಸ್ ಬಿನ್ ಸಪೋರ್ಟಿವ್ ಟು ಮೀ. ಸೊ ನಿಮ್ಗೆಲ್ಲರಿಗೂ ಗೊತ್ತು, ನಾನು ವ್ಲಾಗ್ಸಲ್ಲಿ ಹೇಳ್ತಾ ಇರ್ತೀನಿ, ಅಥವಾ ನನ್ನ ಹಳೆ ವ್ಲಾಗ್ಸಲ್ಲಿ ಎಲ್ಲಾದರೂ ಹೇಳ್ತೀನಿ. ಆ್ಯಂಡ್ ಇದೇ ನಾನು ಸರ್ಪ್ರೈಸಾಗಿ ಕೊಡಬೇಕು ಅಂತ ಆಸೆ ಇತ್ತು. ಬಟ್ ಏನಂತಂದರೆ ಅವಳು ಹಳೆ ಫೋನ ನಾವು ಆಲ್ರೆಡಿ ಎಕ್ಸ್ಚೇಂಜ್ ಮಾಡಬೇಕಾಗಿರೋದ್ರಿಂದ ಸರ್ಪ್ರೈಸ್ ಎಲಿಮೆಂಟ್ ಆ ಥರ ಏನೂ ಇಡೋಕ್ಕಾಗಿರಲಿಲ್ಲ. ಸೊ ಇಲ್ಲ ಅಂದಿದ್ರೆ ದಿಸ್ ಆರ್ ದ್ಯಾಟ್ ಆ ಥರ ಏನಾದರೂ ಗೇಮ್ ಆಡಿಸ್ಬಿಟ್ಟು ಅವಳಿಗೆ ಕೊಡ್ಸೋಣ ಅಂತ ಪ್ಲ್ಯಾನ್ಸ್ ಇತ್ತು. ಬಟ್ ಆ ಕಾರಣದಿಂದ ಸರ್ಪ್ರೈಸ್ ಥರ ಕೊಡೋಕ್ಕಾಗಲಿಲ್ಲ. ಎನಿವೈಸ್ ಅವಳು ಖುಷಿ ಪಟ್ಲಲ್ಲ, ಅದೇ ಖುಷಿ ಆಯಿತು ಅಷ್ಟೇ. ಏನೆಲ್ಲ ಆಗಬೇಕು ಅಂತ ಇರುತ್ತೆ ಅದಾಗುತ್ತೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ನಾನು ಇದನ್ನು ಸ್ಟ್ರಾಂಗಾಗಿ ನಂಬ್ತೀನಿ. ಆ್ಯಂಡ್ ಡೆಸ್ಟಿನಿ ಕೂಡ ನಂಬ್ತೀನಿ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಎಷ್ಟು ಖುಷಿಯಾಗಿ ಇಡೋಕ್ಕಾಗುತ್ತೋ ಅಷ್ಟು ಖುಷಿಯಾಗಿ ಇಡಿ. ಆ್ಯಂಡ್ ಒಂದೊಂದ್ಸಲಿ ಅನಿಸುತ್ತೆ ನನಗೂ, ನನ್ನ ಫ್ಯಾಮಿಲಿಯವ್ರಿಗೆ ನಾನು ಜಾಸ್ತಿ ಟೈಮ್ ಕೊಡೋದಿಲ್ವೇನೋ, ನನ್ನ ಕೆಲಸ ಅದು ಇದು ನನ್ನ ಟೈಮು ಅಂತ ಅಂದ್ಕೊಂಡು ಎಲ್ಲೋ ಒಂದೊಂದ್ಸಲಿ ಅವರಿಗೆ ಖುಷಿ ಪಡಿಸಲ್ವೇನೋ ಅಂತ. ಬಟ್ ಎಷ್ಟು ಆಗುತ್ತೆ, ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಅಷ್ಟೇ. ದಟ್ಸ್ ಇಟ್ ಗೈಸ್. ನೀವು ಕೂಡ ಖುಷಿಯಾಗಿರಿ, ಯಾವುದೇ ರೀತಿ ಅನ್ನೋದು ಯಾರ ಮೇಲೂ ಹೇಟೆಡ್ ಬೇಡ. ಎಂಡ್ ಆಫ್ ದ ಡೇ ಇರೋದು ಒಂದೇ ಲೈಫ್, ಜಸ್ಟ್ ಲೀಡ್ ಅ ಹ್ಯಾಪಿ ಲೈಫ್. ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಅದೆಲ್ಲ ಕಾಮನ್. ಆ್ಯಕ್ಚುಲಿ ಇವತ್ತು ಏನೇನೋ ಮಾತಾಡಬೇಕು ಅಂತ ಅನಿಸ್ತಿದೆ, ಬಟ್ ಏನೂ ಮಾತಾಡಬಾರ್ದು ಅಂತಲೂ ಅನಿಸ್ತಿದೆ. ಸೊ ದಟ್ಸ್ ಇಟ್ ಗೈಸ್. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ MG ವ್ಲಾಗ್ಸ್ ಅಂದರೆ ಮಿಲನ ಗೌಡ ವ್ಲಾಗ್ಸ್. ಮಚ್ ಲವ್ ಗೈಸ್.